ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. OPPO A16 ಮೊಬೈಲ್ ಡಿಸ್ಪ್ಲೇ ಹೊಡೆದೋಗಿದೆ. ಸೊ ಡಿಸ್ಪ್ಲೇ ಡ್ಯಾಮೇಜ್ ಆಗಿ ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ಗೆ ಅಂತ ಕೊಟ್ಟಿದ್ದಾರೆ. ಎಲ್ಲೋ ಸ್ಪಾಟ್ಸ್ ಇರೋದ್ರಿಂದ ಮೇಲ್ಗಡೆ ಗ್ಲಾಸ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಡಿಸ್ಪ್ಲೇನ ಕಾಂಬೋ ಡಿಸ್ಪ್ಲೇನ ಚೇಂಜಸ್ ಮಾಡಬೇಕು ಅಂತೇಳಿ ಕಸ್ಟಮರ್ ಕೊಟ್ಟಿದ್ದಾರೆ. OPPO A16 ಮೊಬೈಲು. ಸೊ ಇದು ಬ್ಯಾಕ್ ಪ್ಯಾನಲ್ ಆಲ್ರೆಡಿ ಹೀಟ್ ಮಾಡಿದ್ದೀನಿ ನಾನು. ಹೀಟ್ ಮಾಡಿರೋದ್ರಿಂದ ಹೀಟ್ ಮಾಡೇ ತೆಗಿಬೇಕು, ಇಲ್ಲ ಅಂತಂದರೆ ಆ ಗಮ್ಮಿಂಗ್ ರಿಲೀಸ್ ಆಗೋಲ್ಲ ಅಷ್ಟು ಈಸಿಯಾಗಿ. ಸೊ ಹೀಟ್ ಮಾಡಿ ನಾನು ಇವಾಗ ಗಮ್ಮಿಂಗ್ನ ಬ್ಯಾಕ್ ಪ್ಯಾನಲ್ನ ಬ್ಯಾಕ್ ಕ್ಯಾಪ್ನ ತೆಗಿತಾ ಇದ್ದೀನಿ. ಸೊ ಬ್ಯಾಕ್ ಕ್ಯಾಪು ಈ ಗಮ್ಮಿಂಗ್ ಇದೆಯಲ್ಲ, ಈ ಗಮ್ಮಿಂಗು ಅಷ್ಟು ಈಸಿಯಾಗಿ ರಿಮೂವ್ ಆಗೋದಿಲ್ಲ, ಹೀಟ್ ಮಾಡೇ ತೆಗಿಬೇಕು. ಸೊ ರಿಮೂವ್ ಮಾಡಿದ್ದೀನಿ. ಸೊ ಇಷ್ಟು ಸ್ಕ್ರೂಸ್ನ ಬಿಚ್ಚಬೇಕೀಗ, ರಿಮೂವ್ ಮಾಡೋಣ. ಎಸ್, ಸ್ಕ್ರೂಸ್ ರಿಮೂವ್ ಮಾಡೋಣ. ಇಷ್ಟು ಸ್ಕ್ರೂಸ್ ಬಿಚ್ಚಬೇಕಾಗತ್ತೆ, ನೋಡ್ತೀರಾ. ಮೋರ್ ದೆನ್ 20 ಸ್ಕ್ರೂ ಮೇಲಿದೆ. 20 ಸ್ಕ್ರೂನ ಮೇಲೆ ಇರೋದಷ್ಟನ್ನು ತೆಗೆದು, ಸೊ ಇವಾಗ ಈ ಡಿಸ್ಪ್ಲೇನ ಹೀಟ್ ಮಾಡಿ ಪ್ಯಾನಲ್ ರಿಮೂವ್ ಮಾಡೋಣ. ಇದು ಫಿಂಗರ್ ಸೆನ್ಸರ್ ಇದೆ, ಇದು ಫಿಂಗರ್ ಸೆನ್ಸರ್ ಸ್ಟ್ರಿಪ್ ಇದು. ಸೊ ಫಿಂಗರ್ ಸೆನ್ಸರ್ ಸ್ಟ್ರಿಪ್ನ ರಿಮೂವ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ರಿಮೂವ್ ಮಾಡಬೇಕು. ಅಕಸ್ಮಾತ್ ಇದು ಕಟ್ಟಾಯಿತು ಅಂತಂದರೆ ಈ ಫಿಂಗರ್ ಸೆನ್ಸರ್ದು ಸ್ಟ್ರಿಪ್ ಸಿಗೋದು ತುಂಬ ಕಷ್ಟ ಇದು. ಸೊ ರಿಮೂವ್ ಮಾಡೋಣ. ಆಗಲೇ ಹೇಳ್ದಂಗೆ ಇದನ್ನು ರಿಮೂವ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ರಿಮೂವ್ ಮಾಡಿ ಕ್ಯಾಪ್ ತೆಗೆದು ಫಸ್ಟ್ ಇದನ್ನು ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಸೊ ಡಿಸ್ಕನೆಕ್ಟ್ ಆಯಿತು. ಸೊ ಇಟ್ ಈಸ್ ವೆರಿ ಈಸಿ. ಈಗ ಬ್ಯಾಟ್ರಿ ತೆಗೆಯೋಣ. ಬ್ಯಾಟ್ರಿ ತೆಗೆದ್ರೆ ಅದರ ಕೆಳಗಡೆ ಡಿಸ್ಪ್ಲೇ ಸ್ಟ್ರಿಕ್ ಕಾಣುತ್ತೆ. ಸಿಕ್ಕಾಪಟ್ಟೆ ಗಮ್ಮಿಂಗ್ ತುಂಬ ಹೆವಿಯಾಗಿ ಕೊಟ್ಟಿರ್ತಾರೆ. ಸೊ ಕೇರ್ಫುಲ್ಲಾಗಿ ಇದನ್ನು ರಿಮೂವ್ ಮಾಡ್ಕೋಬೇಕು. ತೆಗಿಬೇಕಾದ್ರೆ ಒಂದು ಐಡಿಯಾದಲ್ಲಿ ತೆಗಿಬೇಕು, ಇಲ್ಲ ಅಂತಂದರೆ ಈ ಸ್ಟ್ರಿಪ್ಪು ಅಕಸ್ಮಾತ್ ಸಡನ್ನಾಗಿ ಕೀಳೋದು, ಗಮ್ಮಿಂಗ್ ಹೆವಿಯಾಗಿ ಹಾಕಿರೋದ್ರಿಂದ ಇದೇನಾದರೂ ಹಾಳಾದರೆ ಮತ್ತು ಅದನ್ನು ತೊಂದರೆ ಆಗುತ್ತೆ. ಸೊ ಇದು ಡಿಸ್ಪ್ಲೇ ಕನೆಕ್ಟರ್ ಹಿಂದಗಡೆಯಿಂದ ಒಳಗಡೆಗೆ ಬಂದಿದೆ. ಸೊ ಇವಾಗ ಈ ಡಿಸ್ಪ್ಲೇನ ಹೀಟ್ ಮಾಡಿ ಡಿಸ್ಪ್ಲೇ ತೆಗೆಯೋಣ. ಮೊಬೈಲ್ ಡಿಸ್ಪ್ಲೇನ ಹೀಟ್ ಮಾಡಿದ್ದೀನಿ, ತುಂಬ ಬಿಸಿ ಇದೆ. ಸೊ ಈಗ ಇದನ್ನು
ಎಸ್, ಇವಾಗ ಡಿಸ್ಪ್ಲೇ ಕನೆಕ್ಟರ್ನ ಮದರ್ ಬೋರ್ಡಿಂದ ರಿಮೂವ್ ಮಾಡಿ ರಿಟರ್ನ್ ಹೇಳಿಬೋದು. ನೋಡಿ ಯಾವ ರೀತಿ ಬಂದಿದೆ. ಇದೆಲ್ಲ ಪೀಸಾಗಿ ಹೋಗಿದೆ, ಪೀಸೆಲ್ಲ ಇಲ್ಲಿ ಉಳ್ಕೊಂಡಿದೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಬಿಕಾಸ್ ಗ್ಲಾಸ್ ಪೀಸಸ್ ಎಲ್ಲ ನಮ್ಮ ಕೈಗೆ ಚುಚ್ಕೊಳ್ಳೋದು ಈ ಥರ ಎಲ್ಲ ತೊಂದರೆ ಆಗ್ತವೆ. ಎಸ್, ಯಾವುದೇ ರೀತಿ ಪೀಸಸ್ ಏನೂ ಕಾಣ್ತಾ ಇಲ್ಲ, ನೀಟಾಗಿ ಕ್ಲೀನಾಗಿದೆ. ಸೊ ಒಂದ್ಸರಿ ಎಲ್ಲ ಬ್ರಷಲ್ಲಿ ಕ್ಲೀನ್ ಮಾಡಿಕೊಂಡು ಎಕ್ಸಿಸ್ಟಿಂಗ್ ಡಿಸ್ಪ್ಲೇನಲ್ಲಿರೋಂಥ ಸ್ಪೀಕರ್ ಕವರ್ನ ರಿಮೂವ್ ಮಾಡ್ಕೋಬೇಕು. ಡ್ಯಾಮೇಜ್ ಆಗ್ದಂಗೆ ನಿಧಾನಕ್ಕೆ ರಿಮೂವ್ ಮಾಡ್ಕೋಬೇಕು, ಬಿಕಾಸ್ ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಕಟ್ ಆಗಿಬಿಡುತ್ತೆ. ಎಸ್, ಸ್ಪೀಕರ್ ಫಿಲ್ಟರ್ ಹಾಕಿದ್ದಾಯಿತು, ರೆಡಿ ಇದೆ. ಇದು ಹೊಸ ಡಿಸ್ಪ್ಲೇ. ಇದು ಹಳೆ ಡಿಸ್ಪ್ಲೇ. ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಗಮ್ಮಿಂಗ್ ಮಾಡಬೇಕಲ್ಲ, ಗಮ್ಮಿಂಗ್ ಮಾಡೋಣ. ಸೊ ಇದು ಸೆನ್ಸರ್ ಆಗಿರುತ್ತೆ ಇದು. ಸೊ ನಮ್ಮ ಮಾತಾಡಬೇಕಾದ್ರೆ ಕಿವಿ ಹತ್ರ ಇಟ್ಕೊಂಡಾಗ ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಹಾಕಬೇಕು ಅಂತಂದರೆ ಈ ಸೆನ್ಸರ್ ಮೇಲೆ ಯಾವುದೇ ರೀತಿ ಗಮ್ಮಿಂಗು ಕವರ್ ಆಗದೆ ಇರೋ ಥರ ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಇಲ್ಲ ಅಂತಂದರೆ ಅದು ಕವರ್ ಆಗೋಯಿತು ಅಂತಂದರೆ ನೀವು ಕಿವಿ ಹತ್ರ ಇಟ್ಟಾಗ ಆ ಸೆನ್ಸರ್ ವರ್ಕ್ ಆಗೋದಿಲ್ಲ. ಸೆನ್ಸರ್ ವರ್ಕ್ ಆಗಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಟಚ್ ವರ್ಕ್ ಆಗೋದು ಈ ಥರ ಎಲ್ಲ ತೊಂದರೆ ಆಗ್ತಾ ಇರುತ್ತೆ. ಫಿಟ್ಟಿಂಗ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಈ ಜಾಗಗಳಲ್ಲಿ ಕ್ಲೀನಾಗಿ ಫಿಟ್ಟಿಂಗ್ ಆಗಲಿಲ್ಲ ಅಂತಂದರೆ ನಿಮಗೆ ಪ್ರಾಪರಾಗಿ ಡಿಸ್ಪ್ಲೇ ವರ್ಕ್ ಆಗೋದಿಲ್ಲ, ಅಥವಾ ಸ್ವಲ್ಪ ದಿವಸ ಆದಮೇಲೆ ಹಾಳಾಗೋದು ಈ ಥರ ಎಲ್ಲ ತೊಂದರೆ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಫಿಟ್ಟಿಂಗ್ ಮಾಡಬೇಕಾದ್ರೆ ನೀಟಾಗಿ ನೋಡಿ ಎಲ್ಲ ಕಡೆನೂ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೂತಿದೆಯಾ, ಡಿಸ್ಪ್ಲೇ 100% ಫಿಟ್ಟಿಂಗ್ ಆಗುತ್ತಾ, ಲೊಕೇಶನಲ್ಲಿ ಕರೆಕ್ಟಾಗಿ ಪ್ಲೇಸ್ ಆಗಿದೆಯಾ ಅನ್ನೋದನ್ನ ನೋಡ್ಕೋಬೇಕು.
ಆವಾಗಲೇ ಬ್ಯಾಟ್ರಿ ರಿಮೂವ್ ಮಾಡಿದ್ವಿ. ನೀಟಾಗಿ ಕವರ್ನ ಆ್ಯಸ್ ಇಟ್ ಈಸ್ ಪ್ಯಾಕ್ ಮಾಡಿ ನೀಟಾಗಿ ಮತ್ತು ಸೇಮ್ ಲೊಕೇಶನಲ್ಲಿ ಅಥವಾ ಸೇಮ್ ಜಾಗದಲ್ಲಿ ನಾವು ಕುಂಡಿಸ್ತಾ ಇದ್ದೀವಿ. ಇದನ್ನು ಪ್ರಾಪರಾಗಿ ಬ್ಯಾಟ್ರಿನ ಅದರ ಲೊಕೇಶನಲ್ಲಿ ಮೇಲೆ ಕೆಳಗಡೆ ಆಗದೇ ಇರೋ ರೀತಿ ನೀಟಾಗಿ ಕುಂಡಿಸಿದ್ರೆ ನಮ್ಗೆ ಈ ಕ್ಲಿಪ್ನ ಕನೆಕ್ಟ್ ಮಾಡಲಿಕ್ಕಾಗತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕ್ರಾಸ್ ಆಯಿತು ಅಂತಂದ್ರೂ ಸರಿಯಾಗಿ ಕನೆಕ್ಟ್ ಮಾಡಲಿಕ್ಕಾಗೋದಿಲ್ಲ. ಸೊ ಡಿಸ್ಪ್ಲೇ ಫಿಟ್ಟಿಂಗ್ ಆಗಿರೋದ್ರಿಂದ ಗಮ್ಮಿಂಗ್ ಆಗಿರೋದ್ರಿಂದ ಬೇಗನೆ ಡ್ರೈ ಆಗುತ್ತೆ. ಸೊ ಅಷ್ಟರೊಳಗಡೆ ನಾವೆಲ್ಲ ಸ್ಕ್ರೂಯಿಂಗ್ ಮಾಡಿ ಅದನ್ನು ಬೇಕಾಗಿರೋಂಥ ಪ್ಯಾನಲ್ಸ್ ಎಲ್ಲ ಏನೇನಿರುತ್ತೆ ರಿಮೂವ್ ಮಾಡಿದ್ವಿ ಎಲ್ಲ ಫಿಟ್ಟಿಂಗ್ ಮಾಡಬೇಕು. ಸೊ ಆ್ಯಸ್ ಯೂಶ್ವಲ್ ನಾನು ಆವಾಗಲೇ ಹೇಳ್ದಂಗೆ ಫಿಂಗರ್ ಪ್ರಿಂಟ್ ಇರೋಂಥ ಬಾಡಿ ಇದು ಫ್ರೇಮು, ಫಿಂಗರ್ ಪ್ರಿಂಟ್ ಫ್ರೇಮ್. ಹಾಕಬೇಕಾದ್ರೆ ಫಿಂಗರ್ ಪ್ರಿಂಟ್ ಹಚ್ಚದಂತ ಸೊ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕುಂಡಿಸ್ಬೇಕು. ಆ್ಯಂಡ್ ಈ ಪ್ಲೇಸಲ್ಲಿ ರಿಂಗರ್ ಕಿಟ್ ಅಂತ ಬರುತ್ತೆ. ಫಿಂಗರ್ ಪ್ರಿಂಟ್ ಸೆನ್ಸರ್ನ ಲೊಕೇಶನಲ್ಲಿ ಕುಂಡಿಸಿ ಅದನ್ನು ಕನೆಕ್ಟ್ ಮಾಡಿ ಒಂದು ಯಾವ ರೀತಿ ಫಿಟ್ಟಿಂಗ್ ಬಂದಿದೆ. ಸೊ ನೀಟಾಗಿ ಫಿಟ್ಟಿಂಗ್ ಬರುತ್ತೆ. ಒಂದಿಲ್ಲ ಸ್ಕ್ರೀನ್ ಮಾಡೋಣ. ಸೊ ಎಲ್ಲ ಸ್ಕ್ರೂಸು ಫಿಟ್ಟಿಂಗ್ ಮಾಡಿದ್ದೀವಿ. ಸೊ ಫಿಟ್ಟಿಂಗ್ ಮಾಡಿ ಇವಾಗ ಈ ಪ್ಯಾನಲ್ಗೆ ಗಮ್ ಹಾಕಿ ಬ್ಯಾಕ್ ಪ್ಯಾನಲ್ ಕುಂಡಿಸ್ಬೇಕಲ್ಲ. ಕೆಲವೊಂದೊಮ್ಮೆ ಇಲ್ಲಿ ಎಕ್ಸಿಸ್ಟಿಂಗ್ ಇರೋವಂಥ ಗಮ್ನ ಕ್ಲೀನ್ ಮಾಡಬೇಕಾಗತ್ತೆ. ಬಟ್ ಈಗ ನೆಸಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಅದರಿಂದ ನಾನು ಇವಾಗ ಅದ್ರ ಮೇಲೇ ಪೇಸ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಎಕ್ಸಿಸ್ಟಿಂಗ್ ಗಮ್ಮು ನಾವು ತೆಗಿಬೇಕಾದ್ರೆ ಸರಿಯಾಗಿ ರಿಮೂವ್ ಆಗಲಿಲ್ಲ. ಸೊ ಅದು ಕರೆಕ್ಟಾಗಿ ಕುತ್ಕೊಳ್ಳೋವಂಥ ಸಿಚುವೇಷನಲ್ಲಿಲ್ಲ ಅಂತಂದಾಗ ಕಷ್ಟ ಆಗುತ್ತೆ. ಬಿಕಾಸ್ ಇಲ್ಲಿ ನೀಟಾಗಿ ಕಾಣ್ತಾ ಇದೆ. ಸೊ ನೀಟಾಗಿ ರಿಮೂವ್ ಆಗಿದೆ. ಇಲ್ಲೆಲ್ಲೂ ಯಾವುದೇ ರೀತಿ ಎದ್ದಿಲ್ಲ. ತೆಗೆದಿರೋಂಥ ಒಂದು ಸಣ್ಣ ಪುಟ್ಟ ನಾವು ರಿಮೂವ್ ಮಾಡಿದ್ದೀವಿ. ಸೊ ಆರಾಮಾಗಿ ಅದರ ಪ್ಲೇಸಲ್ಲಿ ಲಾಕ್ ಆಯಿತು. ಸಿಂಪಲ್. ಕ್ಯಾಮ್ರಾ ಪ್ಲೇಸಲ್ಲಿ ಲಾಕಿಂಗ್ ಸಿಸ್ಟಮ್ಸ್ ಇರುತ್ತೆ. ಆ ಲಾಕಿಂಗ್ ಸಿಸ್ಟಮ್ಸು ಲಾಕ್ ಆಗುತ್ತೆ. ಫೈಬರ್ ಲಾಕಿಂಗ್ಸ್ ಇರುತ್ತೆ. ಸೊ ಲಾಕ್ ಆಯಿತು. ಡಿಸ್ಪ್ಲೇ ಸೆಟ್ ಆಯಿತು. ಈ ಮೊಬೈಲ್ ಆನ್ ಮಾಡಿದ್ದೀವಿ. ಸರಿ. ಸೊ ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ.
ರಬ್ಬರ್ ಬ್ಯಾಂಡ್ ಹಾಕೋಣ. ಇದು ಒಂದು 2 ಅವರ್ಸು ಡ್ರೈ ಆಗಬೇಕಾಗತ್ತೆ. ಬಿಕಾಸ್ ಈ ಲೊಕೇಶನಲ್ಲಿ ಕರೆಕ್ಟಾಗಿ ಕುತ್ಕೋಬೇಕಾಗತ್ತೆ. ಡಿಸ್ಪ್ಲೇ ನೀಟಾಗಿ ಕುತ್ಕೊಂಡು ಗಮ್ಮಿಂಗ್ ಎಲ್ಲ ಡ್ರೈ ಆದಮೇಲೆ ಕಸ್ಟಮರ್ ಯೂಸ್ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ನಮಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮೇಲ್ಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋಂಥ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋನೂ ನೋಟಿಫಿಕೇಷನ್ ಸಿಗುತ್ತೆ. ಸೊ ಎವ್ರಿ ಟೈಮ್ ನೀವು ನೋಡ್ಬೋದು. ಥ್ಯಾಂಕ್ ಯು.